ಮನೆಗೆ ನುಗ್ಗಿ ಹೊಡೆದ್ವಿ, ಮನೆಗೆ ಕಟ್ಸ್ಬಿಟ್ಟು ಹೊಡೆದ್ವಿ. ಅಂಕಲ್ಗೆ ಬಾಯ್, ಗುಡ್ ಬಾಯ್, ಸಿಗೋಣ. ಅಂಗಾಲಿ ಪಂಗಾಲಿ ಅಂತ ಮುಂಬೈ ಒಬ್ಬ ಇದ್ದಾನೆ, ಅವನ್ನ ಹೊಡೆಯೋ ಏಟ್ಗೆ ಚಲ್ಬುಲಿ ಚಿತ್ರಾನ್ನ ಆಗ್ಬಿಡ್ತಾನೆ. ನೆಕ್ಸ್ಟ್ ಅದೇ ಹಿಂಗ್ ಇರೋದೇ ಅದೇ. ಪೈಪಲ್ಲಿ ಓಸಿಯಾಗಿ ನೀರ್ ಕೊಡ್ತಾ ಇದೀವಿ, ಲಾರಿಯಲ್ಲಿ ಜಂಡು ಬಾಂಬ್ ಕಳ್ಸಲ್ವಾ? ಇವ್ನು ಹೇಳ್ದಂಗೆ ನೀರೇ ಕಳ್ಸಾ ಇದೀವಿ. ಹೆಂಗೋ ಬಂದವ್ರೆ, ಹೋಗ್ತಾ ನೀರ್ ತಗೊಂಡೋಗ್ಬಿಡಿ, ನೀರ್ ತಗೊಂಡೋಗಿ ನಾವು ಆಮೇಲೆ ಜಂಡು ಬಾಂಬ್ ಕಳಿಸಿ. 5 ಇಡ್ಲಿ ತಗೊಂಡ್ರೆ 2 ದೋಸೆ ಫ್ರೀ, ₹7 ಅಷ್ಟೇ. ಎಕ್ಸ್ಕ್ಲೂಸಿವ್ ಆಫರ್ ಈ ಸೀಸನ್ ಫುಲ್. ಇಲ್ಲ ಬಾಸ್ ಪ್ಲೀಸ್, ನಮ್ದೇನು ಗೊತ್ತಾ, ನಾವು ಬೇರೆ ಟೀಮ್ ಸಪೋರ್ಟ್ ಮಾಡಲ್ಲ. ನಮ್ದೇನಿದ್ರು RCBನೇ ಅಷ್ಟೇ. ಅದೇನು ಗೆಲ್ಲೇ ಸೊಳ್ಳೆ RCB ಫಾರ್ ಎವರ್ ಅಷ್ಟೇ. ಮ್ಯಾಚ್ ಅಂದ್ರೆ ಬೊಂಬಾಟ್ ಮ್ಯಾಚು, ಸೂಪರ್ ಆಗಿತ್ತು ಅಷ್ಟೇ. ಸೋಲೋ ಮ್ಯಾಚ್ ಇರಲಿ ಗೆಲ್ಲೋ ಮ್ಯಾಚ್ ಇರಲಿ, ನಾವು ಯಾವತ್ತಿದ್ರು RCB ಫ್ಯಾನ್ಗೆ, RCBಗೋಸ್ಕರನೇ ಆಡೋದು, RCBನೇ ಫ್ಯಾನ್ ನಾವು ಅಷ್ಟೇ. ಬೇಸಿತ್ತು ಮ್ಯಾಚು. ಇಬ್ಬರು ಬೇಷ ಆಡಿದ್ರು, ಎರಡು ಟೀಮು ಬೇಷ್ ಎಂಜಾಯ್ಮೆಂಟ್ ಮಾಡಿವಿ. ಇಬ್ಬರು ಚಲೋ ಆಡಿದ್ರು. ನೆಗೆಟಿವ್ ಪಾಸಿಟಿವ್ ಹೇಳ್ದಂಗೆ ಏನಿಲ್ಲ, ಇಬ್ಬರು ಚೆನ್ನಾಗಿ ಆಡಿದ್ರು. ಅಟ್ ದ ಎಂಡ್ 2 run ಶಾಟ್, ಎರಡು ಕ್ಯಾಚ್ 3 ಕ್ಯಾಚ್ ನಮ್ಮವ್ರು ಬಿಟ್ಟರು. ಬಟ್ ಅದು ಸ್ಕೋರ್ ಇದ್ದಿದ್ದಕ್ಕೋಸ್ಕರ ಅಲ್ಲಿವರೆಗೆ ಅದು ನಮ್ಮವರು ಇನ್ನು 2 ರನ್ನಿಂದ ಗೆದ್ಬಿಟ್ರು. ಇಲ್ಲಿದ್ರೆ ಕಷ್ಟ ಆಗ್ತಿತ್ತು ಸ್ವಲ್ಪ. ಅದೇ 2 ರನ್ನಿಂದ ಅವ್ರು ಗೆದ್ರು, ನಮ್ಮವ್ರು ಗೆದ್ರು, ಅವ್ರು ಸೋತರು. 2 ರನ್ನಿಂದ ಅವ್ರು ಸೋತರು. ಏನು ಮಾಡಕ್ ಬರಲ್ಲ, ಏನು ಮಾಡ್ತಾರೆ, ಗೇಮ್ ಅಷ್ಟೇ. ಈ ಸಲ ಕಪ್ ನಮ್ದೆ, ಬರೋ ಸಲ ಕಪ್ ನಮ್ದೆ, 2027 ಅಲ್ಲೂ ಕಪ್ ನಮ್ದೆ. ಬರ್ದಿಕ್ಕೊಂಬೇಡಿ. It was a crazy match. We smashed them. We're gonna win this year. We're gonna win next year. We're gonna win top season. We're gonna win 2027 also. Farewell 2.0. Farewell 3.0. ಫೇರ್ವೆಲ್ ಫಸ್ಟ್ ಫೇರ್ವೆಲ್ ಹೋದ ವರ್ಷ, ಸೆಕೆಂಡ್ ಫೇರ್ವೆಲ್ ಚೆನ್ನೈಯಲ್ಲೇ, ಇದು 3ನೇ ಫೇರ್ವೆಲ್ ಅವ್ರಿಗೆ. ಮ್ಯಾಚ್ ನಂಬರ್ 52, 5+2 7, ತಲಾ ಫಾರ್ ಅ ರೀಸನ್. CSK ಔಟ್ ಆಫ್ ಸೀಸನ್. RCB ಎಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಇವರೆಲ್ಲ ಈಗ ಒಳಗಡೆ ಒಂದು ವರ್ಷ ಕಲ್ಸಿದ್ವಲ್ಲ, ಅವರೆಲ್ಲ ಸುಲೆ ಮಕ್ಕಳು. CSK ಎಲ್ಲ ಸುಲೆ ಮಕ್ಕಳು ಗುರು. ನಾನೊಂದೇ ಇಲ್ಲ, ಈ ಅದೆಲ್ಲ ಬಿಡು, ಅದೆಲ್ಲ ಸೆಕೆಂಡು. ನಾವೊಂದೇ ಈಗ ನಾನು ತಮಿಳ್ನವನೇ, ನನ್ಗೆ ಇಲ್ಲೇ ಊಟ ಮಾಡ್ತಿದ್ದೀನಿ, ನನ್ಗೆ ಇಲ್ಲೇ ಕೆಲಸ ಮಾಡ್ತಿದ್ದೀನಿ, ನಾನು ಇಲ್ಲೇ ತಿಂದು ಇಲ್ಲೇ ಬೆಳೆದೀನಿ. ನನ್ಗೆ ಊಟ ಕೊಡೋ ಪ್ಲೇಸ್ ಇದು. ನನ್ನ ಸ್ಟೇಟ್ಗೆ ನಿಯತ್ತಾಗಿರ್ಬೇಕು. ನನ್ನ ಸ್ಟೇಟಿಗೆ ನಿಯತ್ತಾಗಿದ್ದೀನಿ. ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಡ್ಯಾಶ್ ಅಂತ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಅಂಕಲ್ಗಳನ್ನ ರೀಸನ್ ತಲೆ ಫಾರ್ ರೀಸನ್ ಅಂದ್ಬಿಟ್ಟು ಇಲ್ಲೇ ತಿನ್ಬಿಟ್ಟು ಇಲ್ಲೇ ತಲೆ ಹಿಡಿ ಕೆಲಸ ಮಾಡ್ತಾವ್ರೆ. ಅದು ತಪ್ಪು. ಅದು ತಪ್ಪಾ ಇಲ್ವಾ? ನೀನು ಎಲ್ಲಿಂದಾದ್ರೂ ಬಾ, ಎಲ್ಲಾದ್ರೂ ಉಳ್ಕೋ. ನಮ್ಮ ಸ್ಟೇಟಲ್ಲಿ ನಾವು ಹೇಳೋದೇ ಕೇಳಬೇಕು, ನಾವು ಮಾಡೋದೇ ನೀನು ಮಾಡಬೇಕು. ಬೇರೆ ಜೈ ಕನ್ನಡಿಗ, ಜೈ RCB ಬ್ರೋ. 2 ರನ್ ಇಲ್ಲ, ನಾವು 5 ರನ್ ಸೋತ್ರು, ಟೆನ್ಷನ್ ಇಲ್ಲ. ಹೊಡೆದಿವಿ ಗೊತ್ತಾ, ನಮ್ಗೆ ಇದೇ ಕಪ್ಪು, ಇದೇ ಹೈಲೈಟು. ನಮ್ಗೇನು ಗೊತ್ತಾ, ಕಪ್ಪು ಬೇಡ, ಇದು ನಮ್ಮ ಮನ ಮರ್ಯಾದೆ. ಇಲ್ಲಿ ಗೆದ್ವಲ್ಲ, ಅದೇ ನಮ್ಮ ಹೈಲೈಟು. ನಮಗೆ ಕಪ್ಪು ಈ ಸಲ ಇಲ್ಲ, ಇನ್ನೂ 20 ವರ್ಷ ಇಲ್ಲ, 50 ವರ್ಷ ಈ ಸಲ ಕಪ್ಪು ಅಂತೀವಿ. ಈ ನನ್ನ ಮಕ್ಕಳನ್ನ ಹೊಡೆದಿವಲ್ಲ, ಅಂಕಲ್ನ ಹೊಡೆದಿವಿ, ಇದೇ ನಮಗೆ ಕಪ್ಪು, ಇದೇ ಎಲ್ಲ. ಇನ್ನು 50 ವರ್ಷ ಈ ಸಲ ಕಪ್ಪು ಅಂದ್ಬಿಟ್ಟು ಜಾಲಿ ಆಗಿರ್ತೀವಿ. ಬ್ರೋ ಫೈನಲ್ ಹೋದ್ರೆ ಆಲ್ರೆಡಿ ಹೋಗ್ಬಿಡಿ ಬ್ರೋ, ಆಲ್ರೆಡಿ ಫೈನಲ್ಗೆ ಹೋಗೋದು. ನೀನು ಕರೆಕ್ಟಾಗಿ ಕೇಳ್ಬೇಕು ಬ್ರೋ. ಆಲ್ರೆಡಿ ಹೋದ್ರೆ ಇಲ್ಲ, ಹೋಗ್ಬಿಟ್ಟಿದೀವಿ. ಈಗ ನೆಕ್ಸ್ಟ್ ಏನ್ ಗೊತ್ತಾ, ಈ ಅಂಗಾಲಿ ಪಂಗಾಲಿ ಅಂತ ಮುಂಬೈ ಒಬ್ಬ ಇದ್ದಾನೆ, ಅವನ್ನ ಹೊಡೆಯೋ ಏಟ್ಗೆ ಚಲ್ಬುಲಿ ಚಿತ್ರಾನ್ನ ಆಗ್ಬಿಡ್ತಾನೆ. ನೆಕ್ಸ್ಟ್ ಅದೇ ಹಿಂಗ್ ಇರೋದೇ ಅದೇ. ನೆಕ್ಸ್ಟ್ ಮುಂಬೈ. ಇವರೆಲ್ಲ ಇನ್ನೇ ಇಲ್ಲ, ಇನ್ನ ಒಂದು 5 ವರ್ಷ ಹೇಳ್ತೀನಿ. ಈ ವರ್ಡ್ನ ಮಾರ್ಕ್ ಮಾಡ್ಕೊಳ್ಳಿ. ಇವತ್ತೇನು ಡೇಟ್ ಎಷ್ಟು ಹೇಳಿ ಬ್ರೋ? 3 ಟೈಮ್ ಎಷ್ಟೇಳು? 11:51. ಈ ನಾಟಕ ಇಟ್ಕೋ, ಹೆಸರು ರಾಕಿ ಅಂತ. ಇನ್ನು 5 ವರ್ಷ ಕೊಡ್ತೀನಿ ಚೆನ್ನೈಗೆ. ಅವ್ರು ಪ್ಲೇ ಆಫ್ಗೆ ಬರೋಲ್ಲ ಗುರು. ಇನ್ನು 5 ವರ್ಷ ಕೊಡ್ತೀನಿ ಟೈಮ್ ಅವ್ರಿಗೆ. ಅವ್ರು ಪ್ಲೇ ಆಫ್ ಬಂದ್ಬಿಟ್ರೆ ನೀನ್ ಹೇಳೋದು ನಾನು ಕೇಳ್ತೀನಿ. ಅವ್ರಿಗೆ ಇನ್ನೇನು ಗೊತ್ತಾ, ಮೊದಲು ಅವ್ರನ್ನ ವಯಸ್ಸವ್ರನ್ನ ತೆಗಿಬೇಕು, ಓಲ್ಡ್ ಏಜ್ ಹೋಮ್ ಅಲ್ಲಿ ಎಲ್ಲಾರನ್ನೂ ಬಿಟ್ಬಿಟ್ಟು ಬರ್ಬೇಕು. ಅದಕ್ಕೆ 4 ವರ್ಷ ಬ್ರೋ. 1 ನಿಮಿಷ ಬ್ರೋ, ಮೈನ್ ಪಾಯಿಂಟ್ ಒಂದು ಕಿದ್ ಬ್ರೋ. ಈಗ ಇರೋ ಎಲ್ಲ ಪ್ಲೇಯರ್ಸ್ನೆಲ್ಲ ಓಲ್ಡ್ ಏಜ್ ಹೋಮ್ ಒಂದು ಚೆನ್ನಾಗಿ ಹುಡುಕಿ, ಅವ್ರನ್ನೆಲ್ಲ ಒಂದು ಬೆಡ್ ಹಾಕಿ, ಅವ್ರನ್ನ ಮಲಗಿಸು, ಊಟ ಎಲ್ಲ ಕೊಟ್ಬಿಟ್ಟು, ಆಮೇಲೆ ಹೊಸ ಹುಡುಗರನ್ನ ಎಲ್ಲರೂ ದೇವಸ್ಥಾನ ಹುಡುಕ್ಬೇಕು. 11 ಪ್ಲೇಯರ್ನ ರೆಡಿ ಮಾಡ್ಕೊಂಡು ಬಂದು, ಆಮೇಲೆ CSK 2 ಅಂತ ಇಟ್ಕೊಂಡು ಆಡ್ಬೇಕು ಅವರು. 2024 ಅಲ್ಲಿ
ಮಲಗಿಸಿದವ್ರು ಆರ್ ಸಿ ಬಿ ಅವರು ಚೆನ್ನೈ ಅವ್ರನ್ನ ಮಲಗಿಸ್ಬಿಟ್ರು. ಅವ್ರು ಇನ್ನ ಎದ್ದೇ ಇಲ್ಲ ಗುರು, ಎದೊಳಕ್ ಹೇಳ್ರಿ ಫಸ್ಟ್ ಇವ್ರು ಸೀನಿಯರ್ ಸಿಟಿಸನ್. ಲಾಸ್ಟ್ ಟೈಮ್ ಹೊಡೆದಿದ್ ಏಟ್ಗೆ ಅವ್ರು ಇನ್ನ ಈಗ ಹಿಂಗೆ ಮಲ್ಗವ್ರೆ, ಇನ್ನ ತಿರ್ಸಕ್ಕೆ ಬಿಟ್ಟಿಲ್ಲ. ಈ ಸತಿ ಹೊಡೆದಿರೋದು ಏನ್ ಗೊತ್ತಾ, ಈ ಸತಿ ಹೊಡೆದಿರೋಕೆ ಏನ್ ಗೊತ್ತಾ, ನೋಡಿ ಅವರು ಲಾಸ್ಟ್ ಸೀಸನ್ ಮಲಗಿಸಿದ್ರಿ ನಾವು CSK ನ, ಅವ್ರ ಇನ್ನ ಎದ್ದೇ ಇಲ್ಲ ಗುರು. ಅವ್ರಿಗೆ ಏನಾದ್ರು ಟಾನಿಕ್ ಗಿನಿಕ್ ಬೇಕಂದ್ರೆ ಒಳ್ಳೆ ಐಟಮ್ ತರಿಸ್ತೀವಿ. ಇಷ್ಟ ದಿವಸ ಬರ್ನಲ್ ಕೊಟ್ಟಿದ್ವಿ, ಇನ್ನ ಲಾರಿ ಕಳಿಸ್ತೀವಿ ಬರ್ನಲ್ ಅವ್ರಿಗೆ. ಚೆನ್ನಾಗಿ ಹಚ್ಕೊಂಡ್ ಮಲ್ಕೊಳಕ್ ಹೇಳ್ರಿ, ಓಕೆನಾ? ಬೇಕಾದ್ರೆ AC ಬಸ್ ಬುಕ್ ಮಾಡ್ತೀವಿ, ಪೈಪಲ್ಲಿ ಓಸಿಯಾಗಿ ನೀರ್ ಕೊಡ್ತಾ ಇದೀವಿ, ಲಾರಿಯಲ್ಲಿ ಜಂಡು ಬಾಂಬ್ ಕಳ್ಸಲ್ವಾ? ಇವ್ನು ಹೇಳ್ದಂಗೆ ನೀರೇ ಕಳ್ಸಾ ಇದೀವಿ. ಹೆಂಗೋ ಬಂದವ್ರೆ, ಹೋಗ್ತಾ ನೀರ್ ತಗೊಂಡೋಗಿ ನಾವು ಆಮೇಲೆ ಜಂಡು ಬಾಂಬ್ ಕಳಿಸ್ತೀವಿ. ಫೈನಲ್ ಮಾತು ಹೇಳ್ತೀನಿ, ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ ಹೋಟೆಲ್ ಅಂಬತಿ ರಾಯ್ಡು ಅಂತ. ಒಂದೊಂದು ಸೆಕೆಂಡು, 5 ಇಡ್ಲಿ ತಗೊಂಡ್ರೆ 2 ದೋಸೆ ಫ್ರೀ, 7 ರೂಪಾಯಿ ಅಷ್ಟೇ. ಎಕ್ಸ್ಕ್ಲೂಸಿವ್ ಆಫರ್ ಈ ಸೀಸನ್ ಫುಲ್. ಒಂದ್ ನಿಮಿಷ CSK ಇಲ್ಲೂ ಬೇಡ ಆಡುದು. ಇವ್ನ ಮೈನ್ ಡವ್ ಅವನೇ, ಎಲ್ಲ ಸಂಬಿ ಹಿಡಿಯೋ ತಲೆ ಹಿಡಿಯೋ ನನ್ನ ಮಕ್ಳು ಬದ್ರಿ, ಇನ್ನವ್ರು ಅಂಬತಿ ರಾಯ್ಡು. ಈ ನನ್ನ ಮಕ್ಳೆಲ್ಲ ಇಲ್ಲಾದ್ರೂ ಸಿಕ್ಬಿಟ್ರೆ ಅವ್ನ್ ಚಿಕ್ಕಮ್ಮ ಅಯ್ಯೋ ಚಿಕ್ಕ. ಅವ್ರು ನೋಡ್ಬೇಕು ಈ ಇಂಟರ್ವ್ಯೂ ನೋಡ್ಬಿಟ್ಟು ಈ ಬದ್ರಿ ಕ್ರಿಕೆಟ್ ನಾಲೆಜ್ ಇಲ್ಲ, ಬದ್ರಿ ನನ್ನ ಮಗ ಅಮ್ಮ ಅವ್ನು ಟೆಸ್ಟ್ ಮ್ಯಾಚ್ಗಳು ಹಾಕಿಲ್ಲ, ಅವನೆಲ್ಲ ಬಂದ್ಬಿಟ್ಟು ಕೊಹ್ಲಿದು ಸ್ಟ್ರೈಕ್ ರೇಟ್ ಮಾತಾಡೋದು. ಈ ಅಂಬತಿ ರಾಯ್ಡು ಎಷ್ಟು ಗೇಮ್, ಅವ್ನು ಇಂಟರ್ನ್ಯಾಷನಲ್ ಗೇಮ್ 61 ಅನ್ಸುತ್ತೆ, ಹೌದಾ? ಮನೆ ಕಳ್ಸಿರೋ ಬ್ಯಾಗ್ ಮುಚ್ಚಾಕಿದಾನಲ್ಲ, ಅವನ್ನ ಅಲ್ಲೇ ಮುಚ್ಚಾಕ್ಬಿಟ್ಟು ಇನ್ಮೇಲೆ ಮಾತಾಡಬಾರ್ದು. ಅವ್ನು ಸುಮ್ಮನೆ ಒಂದು 5 ರೂಪಾಯಿ ಕೊಟ್ಟು ಮನೇಲಿ ಕುತ್ಕೋಬೇಕು ಗುರು. ಜೈ RCB, ಆಲ್ವೇಸ್ RCB, ಜೈ RCB, ಆಲ್ವೇಸ್ RCB. ತುಂಬ ಸಖತ್ತಾಗಿತ್ತು ಮ್ಯಾಚು. ಆ್ಯಂಡ್ ನಮ್ಮ ರೈವಲ್ರಿ ಮ್ಯಾಚ್ ಗೊತ್ತೇ ಇದೆ, CSK ಜೊತೆ ಇರೋ ಮ್ಯಾಚ್ RCB ಜೊತೆ ಇರೋದು ಯಾವತ್ತು ಫಿನಾಲೆಗಿಂತ ನಾವು ಎಕ್ಸೈಟ್ಮೆಂಟಲ್ಲಿ ನೋಡ್ತೀವಿ. ಆ್ಯಂಡ್ ಈ ಮ್ಯಾಚಿಗೆ ಓ ಮೈ ಗಾಡ್ ಎಷ್ಟು ಜನ ಬರಬೇಕು ಅಂತ ಆಸೆ ಪಡ್ತಿದ್ರು. ಲಕಿಲಿ ಅಮೇಝಿಂಗ್ ಆಗ್ತಿತ್ತು, ವಿನ್ ಆದ್ವಿ, ತುಂಬ ಖುಷಿ ಆಗ್ತಿದೆ. ಓ ಗಾಡ್ ಲಾಸ್ಟಲ್ಲಿ ಆ 4 ಬಾಲ್ಸ್ ಇದ್ದಾಗಂತೂ ಹಾಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗಿತ್ತು ಒಂದು ಸೆಕೆಂಡ್. ಆ ಟೈಮಲ್ಲಿ ಫ್ರೀ ಹಿಟ್ ಕೊಟ್ಟ ತಕ್ಷಣ, ನೋ ಬಾಲ್ ಕೊಟ್ಟ ತಕ್ಷಣ ಒಂದ್ಸಲ ಹಾಗೆ ಎಲ್ಲ ಪಾಸ್ ಆಗಿತ್ತು. ಬಟ್ ಥ್ಯಾಂಕ್ ಗಾಡ್ ಮತ್ತೆ ಪಿಕಪ್ ಆಗಿ ವಿನ್ ಆಗ್ಬಿಟ್ವಿ. ನೆಗೆಟಿವ್ ಏನೂ ಇಲ್ಲ, ಎಲ್ಲ ಪಾಸಿಟಿವ್. ನೆಗೆಟಿವ್ ಅಂದರೆ ನಮ್ಮ RCB ಅವ್ರಿಗೆ ಗೊತ್ತಲ್ಲ, ಲಾಸ್ಟ್ ತನಕ ಅದೊಂದು ಭಯ ಪಡಿಸ್ಬಿಟ್ಟು ವಿನ್ ಮಾಡಿಸ್ತಾರೆ, ಅದೇ ನೆಗೆಟಿವ್. ಅದು ಬಿಟ್ಟರೆ ಎಲ್ಲ ಪಾಸಿಟಿವ್, ಎಲ್ಲ ಸಕ್ಕತ್ತಾಗಿತ್ತು. ಈ ಸೀಸನ್ 18ನೇ ವರ್ಷದ್ದು 18ನೇ ಸೀಸನ್. ಈ ಸಲ ಕಪ್ ನಮ್ಮದೇ, ವಿರಾಟ್ 18, ನಾವು ಗೆಲ್ತೀವಿ ಈ ಸಲ. ಹೌದು, ಆ್ಯಕ್ಚುಲಿ ಅವ್ರು ಯಾಕೋ ಈ ಸಲ ಆಡ್ತಿಲ್ಲ. ಎಲ್ಲ ಸಲನೂ ಯುನೋ ಆಫ್ಟರ್ ಮ್ಯಾಚ್ ಬರ್ತಾರೆ, ವಿಲ್ ಟ್ರೈ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಐ ಡೋಂಟ್ ನೋ, ಮೇ ಬಿ ಏಜ್ ಫ್ಯಾಕ್ಟರ್ ಕೂಡ ಆಗಿರುತ್ತೆ. ಐ ಥಿಂಕ್ RCB ಜೊತೆ ಫೈನಲ್ಗೆ ಮುಂಬೈ ಇಂಡಿಯನ್ಸ್ ಬರ್ತಾರೆ ಅನ್ಸುತ್ತೆ, ಆ್ಯಂಡ್ RCB ಗೆಲ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು.